ಚಿಕ್ಕಬಳ್ಳಾಪುರದಲ್ಲಿ ಎಎಸ್ಎಸ್ಕೆ ಪದಾಧಿಕಾರಿಗಳ ಆಯ್ಕೆ ಮಾಡಿದ ಕೆಎಂ ಸಂದೇಶ್ ಎಂಬುದು ಒಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ಎಸ್ ವೀಕ್ಷಕರೇ, ಇಂದು ಹೋರಾಟ ಎಂದರೆ ಮಾರಾಟದ ವಸ್ತುವಾಗಿ ಒಂದೊಂದು ಹೋರಾಟಕ್ಕೆ ಒಂದೊಂದು ಬೆಲೆ ನಿಗದಿಯಾಗಿದೆ. ಆದರೆ ಹೋರಾಟದ ದಿಕ್ಕನ್ನು ವಿಶಿಷ್ಟವಾಗಿ ಮುಂದುವರಿಸುವ ನಾಯಕತ್ವ ಗುಣ ಇರುವ ಎಎಸ್ಎಸ್ಕೆ ನಿಗದಿಯಾಗಿದೆ. ಎಎಸ್ಎಸ್ಕೆ ಸಂಸ್ಥಾಪಕ ಅಧ್ಯಕ್ಷ ಮತ್ತು ರಾಜ್ಯ ಅಧ್ಯಕ್ಷರಾದ ಸಂದೇಶ್ ರವರ ಅನುಯಾಯಿಗಳ ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳಲ್ಲಿ ತಮ್ಮ ಶಾಖೆಗಳನ್ನು ತೆರೆಯುತ್ತಿವೆ. ಬಡವರ ಭೂಮಿ ಹಕ್ಕೊತ್ತಾಯ, ನಿವೇಶನ, ಪೊಲೀಸ್ ದೌರ್ಜನ್ಯಗಳು, ಕಂದಾಯದ ದೌರ್ಜನ್ಯಗಳು, ಅಂತರ್ಜಾತಿ ವಿವಾಹಗಳು, ಹೆಣ್ಣು ಮಕ್ಕಳ ವಿವಾಹಗಳಂತ ಅನೇಕ ಸಮಸ್ಯೆಗಳನ್ನು ಸ್ವತಃ ತಾನು ಕೈಗೆತ್ತಿಕೊಂಡು ತಾನು ಬಡವರ ಬಂಧು ಮತ್ತು ಬಡವರಿಗೋಸ್ಕರ ಅದೆಷ್ಟು ದೂರ ಆದರೂ ತನ್ನ ಸ್ವಂತ ಖರ್ಚಿನಲ್ಲಿ ಹೋರಾಟವನ್ನು ರೂಪಿಸಿ ಅಧಿಕಾರಿಗಳು ಮತ್ತು ದೌರ್ಜನ್ಯ ಮಾಡುವವರ ಅಭಿವೃದ್ಧಿ ತಮ್ಮ ಹೋರಾಟದ ಅಸ್ತ್ರವನ್ನು ರೂಪಿಸುವಂತ ನಮ್ಮನೆಲ್ಲಿರೋರು ಜನಗಳಿಗೆ ಮೋಸ ಮಾಡ್ತಾ ಇದ್ರು ನೋಡ್ಕೊಂಡಿರ್ತೀವಿ ನಾವು. ಕಾಂಗ್ರೆಸ್ ಪಕ್ಷದ ತನಕ ಬೇಡ, ನಮ್ಮನೆಲ್ಲೇ ಇರೋರು ಜನಕ್ಕೆ ಮೋಸ ಮಾಡ್ತಾ ಇದ್ರೆ ಅಥವಾ ನಮ್ಮ ಜನಕ್ಕೆ ಏನಾನ ತೊಂದರೆ ಕೊಡ್ತಾ ಇದ್ರೆ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದು. ಪಕ್ಷದ ತನಕ ಬೇಡ, ಪಕ್ಷದಲ್ಲಿ ಇರೋರೇ ಅಷ್ಟೇ. ನಮ್ಮೆಲ್ಲೋ ಒಂದ್ ಕಡೆ ನಮ್ಮ ಸಮುದಾಯಕ್ಕೆ, ನಮ್ಮ ಜನಕ್ಕೆ, ನಮ್ಮ ಹಕ್ಕುಗಳಿಗೆ ವಂಚನೆ ಮಾಡಿದಾಗ ನಾವು ವಾಯ್ಸ್ ಮಾಡ್ಲೇಬೇಕಾಗ್ತದೆ. ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಇತ್ತು, ಸಣ್ಣದಾಗಿ ಮಾಡ್ಕೊಂಡಿದೀವಿ. ಮುಂದಕ್ಕೆ ಚಿಕ್ಕಬಳ್ಳಾಪುರ ಸಮಾವೇಶ ಮಾಡ್ತಾ ಇದೀವಿ. ನಿಮ್ಮ ನಡೆ ನೋಡ್ತಿದ್ರೆ ರಾಜಕೀಯದ ಒಂದು ಸಂಚಲನ ಮೂಡಿಸಿದೆ, ಹೇಗೆ ಸರ್? ರಾಜಕೀಯಕ್ಕೆ ಎಲೆಕ್ಷನ್ ನಿಂತ ನಿಲ್ತೀನಿ 28ಕ್ಕೆ. ನಿಮ್ದೇ ಪಾರ್ಟಿ ಏನಾದ್ರು ಇದೆಯಾ? ಇಲ್ಲ ಬೇರೆ? ಇಲ್ಲ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ. ಅವ್ರು ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಮಾಡ್ತೀವಿ, ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಮಾಡ್ತೀವಿ ಸರ್. ಸರ್, ಈಗ ಸೌಜನ್ಯ ಒಂದು ದೊಡ್ಡ ಶಕ್ತಿ ಆಗ್ತಿದೆ, ಏನಾಯ್ತು ಸರ್ ಸೌಜನ್ಯ ಹೋರಾಟದ ಬಗ್ಗೆ? ಸೌಜನ್ಯ ಪ್ರಕರಣಕ್ಕೆ ನಮ್ಮ ಸಮ್ಮುಖದಲ್ಲೇ ನ್ಯಾಯ ಸಿಗುತ್ತೆ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ತನಿಖೆ ನಡೀತಾ ಇದೆ, ನಡೀಲಿ. ಹತ್ತಿರದಲ್ಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಅಂದ್ರೆ ಸೌಜನ್ಯ ವಿಚಾರವಾಗಿ ತನಿಖೆ ನಡೀತಾ ಇಲ್ಲ. ತನಿಖೆ ನಡೀತಾ ಇರುವಂಥದ್ದು ಸ್ಕಲ್ಸ್ ಅಂದ್ರೆ ಅಸ್ಥಿ ಪಂಜರಗಳ ಒಂದು ವಿಚಾರದಲ್ಲಿ, ಅಸ್ಥಿಗಳ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಸಹೋದರರಿಗೂ, ನನ್ನ ಸ್ನೇಹಿತರಿಗೂ, ನನ್ನ ಕುಲಬಂಧವರಿಗೂ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ದಿನ ನಾನು ಏನಪ್ಪ ಬೇಜಾರು ಅಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಇವತ್ತು 100 ಜನ ಬಂದಿದ್ದಾರೋ 200 ಜನ ಬಂದಿದ್ದಾರೋ ಸೆಕೆಂಡ್ರಿ. ಎಎಸ್ಎಸ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಒಂದಿದ್ದನ್ನ ಎಲ್ಲರೂ ಒಗ್ಗೂಡ್ಕೊಂಡು ನಾವು ಇದನ್ನು ಬೆಳೆಸ್ಕೊಂಡು ನಮಗೇನೇ ಕಷ್ಟ ಸುಖಗಳು ಬಂದ್ರು ಸಂದೇಶ ಶೇರ್ ಮಾಡಿಕೊಂಡು ಅನುಕೂಲ ಮಾಡಬೇಕು. ಹಾಗೇನೆ ನಮ್ಮ ಡಿಸ್ಟಿಕ್ ಅಲ್ಲಿ ಸುಮಾರು ಜಮೀನುಗಳ ಬಗ್ಗೆ ಅವ್ಯವಹಾರಗಳು ನಡೆದಿದೆ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಬೇರೆ ತಾಲೂಕುಗಳಲ್ಲಿ ಆ ಜಮೀನುಗಳ ಬಗ್ಗೆ ಎಲ್ಲ ಹೋಗಿ ಏನೇನು ಸಮಸ್ಯೆ ಆಗಿದೆ ಅದನ್ನೆಲ್ಲ ಪರಿಹರಿಸಿಬಿಟ್ಟಿದ್ದಾರೆ ಸಂದೇಶಗಳು. ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕೆಲವೊಬ್ಬರು ಮಾತ್ರ ಸಂದೇಶಗಳು. ಕೆಎಂ ಸಂದೇಶ್ ರವರ ಎಎಸ್ಕೆ ಇಂದು ಪ್ರಬಲ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಎಸ್ಎಸ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾಗಿದ್ದು, ಅವರ ಸಾಹಿತ್ಯದಲ್ಲಿ ಜಿಲ್ಲೆಯಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ತಮ್ಮ ಹೋರಾಟದ ಮೂಲಕ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಹಾಗೂ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ವ್ಯವಸ್ಥಿತ ಹೋರಾಟಗಳು ನಡೆಸುತ್ತಿವೆ ಅಂತ ಈ ಮೂಲಕ ನೂತನ ಅಧ್ಯಕ್ಷರು ನಾಗರಾಜ್ ತಿಳಿಸಿದ್ದಾರೆ. ಈಗ ಏನು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ಇದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಚಿಕ್ಕದಾಗಿ 150ರಿಂದ 200 ಜನ ಬಂದಿರಬಹುದು. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕೆಎಂ ಸಂದೇಶಣ್ಣವರು ಆಲ್ರೆಡಿ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಒಂದು ಬೃಹತ್ ಕಾರ್ಯಕ್ರಮ 25,000 ಜನ ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಏನು ಇವತ್ತು ದಲಿತರಾಗಿರ್ಬೋದು, ಬಡವರಾಗಿರ್ಬೋದು, ತುಂಬ ಸಮಸ್ಯೆಗಳು ಹೋಗ್ತಾ ಇದ್ದಾರೆ. ಸಂದೇಶಣ್ಣವರು ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಶುಕ್ರವಾರ ಕೋಲಾರದಲ್ಲಿ ಇಟ್ಕೊತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನನಗೆ ಸಂದೇಶಣ್ಣ ಹೇಳ್ತಾ ಇದ್ರೆ ಸುಮಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ, ಜಮೀನು ತುಂಬ ಇದಿದೆ, ಕೇಸಿಗಿದೆ, ಎಲ್ಲ ಇದೆ, ಅಲ್ಲಿ ಏನಾದರೂ ಸಂಘಟನೆ ಮಾಡಿ ಇದೆಲ್ಲ ಬಗೆಹರಿಸುವಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ
ಕೆಎಂ ಸಂದೇಶ್ ಮಾತನಾಡಿ, ಹೋರಾಟ ಮಾರಾಟದ ಸರ್ಕಾರವಾಗಿರುವ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ತನ್ನದೇ ವಿಭಿನ್ನ ಶೈಲಿಯಲ್ಲಿ ಬಡವರ ಪರವಾಗಿ ನಮ್ಮ ಹೋರಾಟವನ್ನು ರೂಪಿಸಿರುವ ಪರಿಣಾಮವಾಗಿ ಸಮಾಜದಲ್ಲಿ ಕೆಲವೊಂದು ಪ್ರಶಸ್ತಿಗಳು ನನ್ನ ಮುಡಿಗೇರಿದ್ದು, ಈ ಪ್ರಶಸ್ತಿಗಳೇ ನನ್ನ ಹೋರಾಟದ ಸತ್ತಾಂಶವನ್ನು ಸಾರುತ್ತಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಭೂಗಳ್ಳರು, ಬಡವರ ಮೇಲಿನ ದೌರ್ಜನ್ಯಗಳ ಹಾಗೂ ದಲಿತರ ಹಕ್ಕುಗಳನ್ನು ಮೊಟಕುಗೊಳಿಸುವ ರೀತಿಯಲ್ಲಿ ಅಧಿಕಾರಿಗಳ ದರ್ಪ ಹೆಚ್ಚುತ್ತಿರುವ ಹಿನ್ನೆಲೆ ನಮ್ಮ ಹೋರಾಟದ ಚಾಟಿಯನ್ನು ಬೀಸಲು ಅಂತ ಜಿಲ್ಲೆಯಲ್ಲಿ ನಮ್ಮ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದೇವೆ. ಅದೇನೇ ಇರಲಿ, ಹೋರಾಟ ಮಾರಾಟ ಆದರೂ ಇಂತಹ ಬಲಿಷ್ಠ ಹೋರಾಟವನ್ನು ಮಾಡುವ ಮೂಲಕ ಹೋರಾಟಕ್ಕೆ ಹೊಸ ಚೈತನ್ಯವನ್ನು ಕೊಡ್ತೇವೆ ಅಂತ ತಿಳಿಸಿದರು. ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡುವಂತ ಒಂದು ಕಾರ್ಯಕ್ರಮನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಮಾರ್ಚ್ ಏಪ್ರಿಲ್ ಒಳಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಾವೇಶ ಮಾಡ್ತಾ ಇದ್ದೀವಿ. ಸುಮಾರು ಒಂದು 25,000 ಜನ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀವಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂತಹ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಆಲ್ ದಿ ಬೆಸ್ಟ್ ತಿಳಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಸರ್ ತಗೊಂಡಿದ್ದಾರೆ, ಈಗ ಅನೌನ್ಸ್ ಮಾಡ್ತಾರೆ ಸರ್, ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳ್ತಾರೆ, ಕೊಡ್ತಾರೆ. ಜಿಲ್ಲಾಧ್ಯಕ್ಷರು ಪ್ರೆಸ್ ರಿಲೀಸ್ ಮಾಡ್ತಾರೆ. ಚಿಕ್ಕಬಳ್ಳಾಪುರದಿಂದ ನಾವು ಎಷ್ಟು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಆಯ್ಕೆ ಕಾರ್ಯಕ್ರಮನ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜನವರು ಆಯೋಜನೆ ಮಾಡಿದ್ದು ತುಂಬಾ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಸುಮಾರು ಒಂದು ತಿಂಗಳಿಂದಲೇ ಕಾರ್ಯಕ್ರಮದ ಬಗ್ಗೆ ನನಗೆ ವಿಚಾರಗಳು ಹೇಳಿದ್ರು. ಈ ಕಾರ್ಯಕ್ರಮನ ಸ್ವಲ್ಪ ಜೋರಾಗಿ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕು, ಒಳ್ಳೆಯದಾಗಿ ಮಾಡ್ತಾ ಇದ್ದೀವಿ ಅಂತ. ಸರಿ ಆಯ್ತು ಮಾಡ್ತೇನೆ ಅಂತ ಹೇಳಿದ್ದೆ. ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮಾಡುವಾಗ ಎಷ್ಟು ಜನ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗ ನಾನು ಹೇಳೋದು ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ನಾವು ಯಾರು ಹೇಳಿಲ್ಲ. ನಾನು ಒಂದು ವಿಡಿಯೋ ಮಾಡಿದ್ರೆ ಏನೂ ಇಲ್ಲ. ಇವತ್ತಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬಂದಾಗ ನಾವು 2017ರಲ್ಲಿ ASSP ಸ್ಥಾಪನೆ ಮಾಡಿದಾಗ ನಾವು ಅಷ್ಟೇ ಸೇಮ್ ಪತ್ರಕರ್ತರು ಬರೋದು ಬುಕ್ ಮಾಡಿ ಒಂದಷ್ಟು ಜನ ಆಹ್ವಾನ ಮಾಡಿ ಎಲ್ಲರೂ 1,000 ಜನ ಬರ್ತೀವಿ, 2,000 ಜನ ಬರ್ತೀವಿ, 10,000 ಜನ ಬರ್ತೀವಿ ತಾಲೂಕು ಸಮಿತಿಗಳನ್ನು ಮಾಡಿ ಅಂತ ಹೇಳಿದ್ರು. ಅದ್ರ ಮುಖಾಂತರ ನಾವು ಹೇಳಿದ್ವಿ. ಇವತ್ತು ತಾಲೂಕು ಸಮಿತಿಗಳನ್ನು ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಸಂದೇಶ ನಾವು ಹೇಳಿದ್ದೇವೆ. ಇವತ್ತು 1 ವರ್ಷ ಆಯಿತು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದು ಫಿಲಿಂ. ಆಗ ನಾನು ಎಲ್ಲ ದಲಿತ ಮುಖಂಡರ ಒಂದು ಮೀಟಿಂಗ್ ಇದ್ದು ನಾನು ಕೂತ್ಕೊಂಡೆ. ದಲಿತ ಮುಖಂಡರಿಗೆಲ್ಲ ಹೇಳಿದೆ, ಹಣ ಈ ತರ ಸಿನಿಮಾ ಅಂಬೇಡ್ಕರ್ ವಿಚಾರಗಳು ಮತ್ತು ಈ ದೇಶದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ತರ ಮೋಸ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ವಿಚಾರಗಳಿದೆ. ಆ ಫಿಲಿಂ ನೋಡೋಕೆ ಎಲ್ಲ ಮುಖಂಡರು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ಬಿಟ್ಟು ಎಲ್ಲ ಪ್ರಚಾರ ಮಾಡೋಣ ಅಂತ ಹೇಳ್ಬಿಟ್ಟು. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಅಧ್ಯಕ್ಷರು ಅರುಣ್ ಕುಮಾರ್ ಎ ಗೋಲಹಳ್ಳಿ, ಉಪಾಧ್ಯಕ್ಷರು ಬಾಲು, ಸಂಚಾಲಕರು ಶ್ರೀಮಂತ್, ಸದಸ್ಯರು ಬಾಲರಾಜು, ಖಜಾಂಚಿ ಸಹರ್ಷ ವಿಎಸ್, ಸದಸ್ಯರು ಗಿರೀಶ್, ಸದಸ್ಯರು ಗಂಗರಾಜು. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು ವಿನೋದ್ ಕುಮಾರ್, ಉಪಾಧ್ಯಕ್ಷರು ಶ್ರೀನಿವಾಸ್, ಖಜಾಂಚಿ ಶ್ರೀಕಾಂತ್, ಸದಸ್ಯರು ಗಂಗರಾಜು ನಾಯನಹಳ್ಳಿ, ಸದಸ್ಯರು ಪುನೀತ್, ಸದಸ್ಯರು ಚೇತನ್, ಸದಸ್ಯರು ಅಶೋಕ್ ಇತರರು ಹಾಜರಿದ್ದರು.